ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ಶಿವಕೆರೆ ಭಾಗದಲ್ಲಿ ಶಾಸಕರಾದ ಎಸ್ ಪೊನ್ನಣ್ಣ ಅವರ 27 ಲಕ್ಷ ರೂಪಾಯಿ ವೆಚ್ಚದ ಅನುದಾನದಲ್ಲಿ ಪೂರ್ಣಗೊಂಡ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ವಿರಾಜಪೇಟೆ ಶಾಸಕರಾದ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಅವರು ಉದ್ಘಾಟನೆಯಿಂದ ನೆರವೇರಿಸಿ ಶುಭ ಕೋರಿದರು. ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನು ಕೊಟ್ಟು ಸಹಕರಿಸಿದ್ದಾರೆ. 20 ಕೋಟಿ ರೂಪಾಯಿಯನ್ನು ವಿಶೇಷ ಅನುದಾನವಾಗಿ ನೀಡಿದ್ದಾರೆ. ಅದರಲ್ಲಿ ವಿವಿಧ ವಾರ್ಡ್ಗಳಿಗೆ ರಸ್ತೆ ಕಾಮಗಾರಿ, ಚರಂಡಿ ಕಾಮಗಾರಿ, ತಡೆಗೋಡೆ, ಅಲ್ಲದೆ ಪುರಸಭೆಯ ನೂತನವಾದಂಥ ಕಟ್ಟಡ, ಮಾರ್ಕೆಟ್ನ ಕಟ್ಟಡ, ಕಂದರ್ಪೇಟ್ನ ಮುಖ್ಯ ರಸ್ತೆ, ಮೂರ್ನಾಡಿನ ಮುಖ್ಯ ರಸ್ತೆ, ಮತ್ತು ಹೆಲ್ತ್ ಎಂಬಂಥ ಸಂಸ್ಥೆಯ ಮೂಲಕ ಕೆರೆಗಳ ಅಭಿವೃದ್ಧಿ, ಚಿಕ್ಕಕೆರೆ ಇರ್ಬೋದು, ಹೊರಿಕೆರೆ ಇರ್ಬೋದು, ಶಿವಕೆರೆಗೆ ಕೂಡ ಕೊಟ್ಟಿದ್ದೀವಿ. ಎಲ್ಲ ಕಾಮಗಾರಿಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು. ಆದರೆ ಬಹಳ ಮುಖ್ಯವಾಗಿ ನಮಗೆ ಭೂಮಿ ಇಲ್ಲದಂಥ ಕೃಷಿ ವಿಚಾರಗಳಲ್ಲಿ ಸರ್ ನಮ್ಗೆ ಯಾರಿಗೂ ಇಲ್ಲ ಭೂಮಿ ಇಲ್ಲ. ಇವತ್ತಿನ ಜಿಲ್ಲೆಯಲ್ಲಿ ಎಲ್ಲರೂ ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಇರೋದ್ರಿಂದ ಕೃಷಿಯಲ್ಲಿ, ಆ ಕೃಷಿಯನ್ನು ಒಂದು ವಾಣಿಜ್ಯ ಏನು ಬೆಳೆ ಇದೆ ಅದು ನಮ್ಮ ದಲಿತರಿಗೆ ಯಾರಿಗೂ ಆ ಒಂದು ಭೂಮಿಯನ್ನು ಹೊಂದ್ಕೊಂಡಿರುವಂಥ ಅವಕಾಶ ಇಲ್ಲ. ಸಾಕಷ್ಟು ಪೈಸಾರಿಗಳಿದೆ, ತಮ್ಮದು ಸಹ ತಿಳಿದಿದೆ. ಕಾನೂನಾತ್ಮಕವಾಗಿ ನಮ್ಮ ಸಮುದಾಯದವರಿಗೆ ಹಂತ ಹಂತವಾಗಿ ಅವರನ್ನು ಸಹ ಕೃಷಿಕರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲರ ಪರವಾಗಿ ನಮಗೆ. ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಣ ರಂಜಿ ಪೂಣಚ್ಚ, ಸೂರಜ್ ಹೊಸೂರು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಹನೀಫ್, ಸತೀಶ್, ಆತಿಫ್ ಮಂದ, ರಾಕೇಶ್ ಚುಂಬ, ಸಚಿನ್ ಪೂರ್ಣಿಮಾ, ಸಂತೋಷ್ ವಿಠಲ, ಶ್ರೀನಿವಾಸ್ ಸಾಗರ್ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ಪ್ರಮುಖರು ಪಾಲ್ಗೊಂಡಿದ್ದರು.